ಅಳಿದು ಹೋಗುವಂತ ಈ ಶರೀರಕ್ಕಾಗಿ ಈ ಭೂಮಿಯಲ್ಲಿ ನೀನು ಪಾಪ ಮಾಡಬೇಡ. ಸಂದರ್ಭ ಬಂದರೂ ಪಾಪ ಮಾಡಬೇಡ. ನಿನ್ನ ಎದುರಿಗೆ ಏನೇ ಬಂದರೂ ನಿನ್ನ ಶರೀರಕ್ಕೆ ಅದು ಪಾಪ ಎನಿಸುವಾಗ, ನಿನ್ನ ಆತ್ಮಕ್ಕೆ ಅದು ಸರಿಯಿಲ್ಲ ಎಂಬುದಾಗಿ ಹೇಳುವಾಗ ಪಾಪ ಮಾಡಬೇಡ. 7ನೇ ವಾಕ್ಯ ಹೋದ್ರಿ, ಅದೇ 47 ಕೀರ್ತನೆ ವಾಕ್ಯ 7. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು, ಕೀರ್ತನೆಯಿಂದ ಕೊಂಡಾಡಿರಿ ಆತನನು. ಈ ಭೂಮಿ ಆಕಾಶದ ಒಡೆಯನನ್ನ ನಾನು ಸೃಷ್ಟಿ ಮಾಡದೆ, ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟಂತ ವಸ್ತುವನ್ನ, ಸೃಷ್ಟಿಸಲ್ಪಟ್ಟಂತ ದೇವದೇವತೆಗಳನ್ನ ನಾನು ಆರಾಧಿಸಲಿ ಪ್ರಯೋಜನ ಏನು? ಅದಕ್ಕಾಗಿಯೇ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಮನುಷ್ಯನ ಅವತಾರವನ್ನ ತಾಳಿ ಲೋಕಕ್ಕೆ ಬಂದದ್ದು. ನಾನೇ ಸರ್ವೇಶ್ವರ, ನನ್ನ ಹೊರತು ಈ ಭೂಮಿಯಲ್ಲಿ ದೇವರಿಲ್ಲ ಎಂಬುದಾಗಿ ಘೋಷಿಸಲ್ಪಟ್ಟಂತ ತಾನಾಗಿ ಹೇಳಿಕೊಂಡಂತ ಏಕೈಕ ದೇವನು ಯೇಸು ಕ್ರಿಸ್ತನು ಮಾತ್ರವೇ. ಚಪ್ಪಾಳೆ ತಟ್ಟಿ ಕರ್ತನನ್ನ ಘನಪಡಿಸಿರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಈ ಸತ್ಯವುಳ್ಳ ದೇವನನ್ನ ನೀನು ಮನಪೂರ್ವಕವಾಗಿ ಆರಾಧಿಸು. ಇದರಿಂದ ಲಾಭ ಏನು? ಇಲ್ಲಿ ಅಲೆಕ್ಸಾಂಡರ್ನ ಕಾರ್ಯವನ್ನು ನಾವು ಕಳೆದ ವಾರದಲ್ಲಿ ಧ್ಯಾನಿಸಿದ್ವಿ. ಇಡೀ ಪ್ರಪಂಚವನ್ನ ಗೆದ್ದು ನಾನು ಆಳಬೇಕೆಂಬುದಾಗಿ ತೀರ್ಮಾನಿಸಿದಂಥ ಯೌವನಸ್ಥನಾದಂಥ ಈ ಅಲೆಕ್ಸಾಂಡರ್, ಆತನು ಮಧ್ಯಭಾಗದಲ್ಲಿ ಅವನು ಮರಣದ ಹಾಸಿಗೆ ಹಿಡಿತಾನೆ. ಅದಾದ ಮೇಲೆ ಅವನು ಕೇಳ್ತಾನೆ, ಅವರ ಜೊತೆಯಲ್ಲಿ ಅವರ ವಾರ್ಗೆ ಬರುವಾಗ ಅವರು ಕಿಚನ್ ಅಂದರೆ ಅಡಿಗೆ ಮಾಡೋರು, ಅದಾದಮೇಲೆ ಸೇವಕರು, ಅದಾದಮೇಲೆ ಡಾಕ್ಟರ್ಸು, ಔಷಧಿ ಎಲ್ಲವೂ ಜೊತೆಗೆ ಬರ್ತಾರೆ. ವಾರ್ಗಳಿಗೆ ಹೋಗುವಾಗ ವೈದ್ಯನನ್ನು ಕೇಳ್ತಾರೆ, ಅಲೆಕ್ಸಾಂಡರ್ ನಾನು ಸರ್ವೆ ಆಗ್ಬೋದಾ? ಸರ್ವೆ ಆಗ್ತೇನ ನಾನು? ಡಾಕ್ಟರ್ ಹೇಳ್ತಾರೆ, ಬದುಕಿದ್ರೆ ಶಾರ್ಟ್ ಟೈಮ್ ಅಷ್ಟೇ, ಬದುಕಲ್ಲ. ಅಟ್ಲೀಸ್ಟ್ ನಾನು ಇಲ್ಲಿಂದ ಮತ್ತೆ ನನ್ನ ತಾಯಿಯನ್ನು ನೋಡ್ಲಿಕ್ಕೆ ಹೋಗ್ತೀನಿ, ಇಷ್ಟು ಗೆದ್ದು ಬಂದಿದ್ದೇನೆ. ನನ್ನ ತಾಯಿ ಪತ್ರವನ್ನ ಬರೆಯುವಾಗಲೆಲ್ಲ ನಾನು ಏನು, ಅಮ್ಮ ಇನ್ನು ಸ್ವಲ್ಪ ದೂರ, ಅಮ್ಮ ಇನ್ನು ಸ್ವಲ್ಪ ದೂರ, ಅಮ್ಮ ಈ ರಾಜ್ಯ, ಅಮ್ಮ ಈ ರಾಜ್ಯ, ನಾನು ಗೆದ್ದು ಗೆದ್ದು ಬರ್ತೀನಿ ಅಮ್ಮ ಎಂಬುದಾಗಿ ಹೇಳಿದಂಥ ಅಲೆಕ್ಸಾಂಡರ್ ಪ್ರಪಂಚದ ಮಧ್ಯಭಾಗದೊಂದು ಅದಾದ ಮೇಲೆ ಮುಂದೆ ಬರುವಾಗ ಅವನು ಕಾಯಿಲೆ ಬಿದ್ದ ಮೇಲೆ ಅವನು ಆ ಡಾಕ್ಟರ್ನ ಕೇಳ್ತಾನೆ, ನಾನು ಉಳಿತೇನಾ? ಚಾನ್ಸ್ ಇಲ್ಲ, ಬದುಕಿದ್ರೆ ನೀವು ಸ್ವಲ್ಪ ಕಾಲ ಮಾತ್ರ. ಆಮೇಲೆ ಅಲೆಕ್ಸಾಂಡರ್ ಕೇಳ್ತಾರೆ, ಇಲ್ಲಿಂದ ನಾವು ರಿಟರ್ನ್ ನಮ್ಮ ಊರಿಗೆ ಹೋಗಿದ್ರೆ ನಮ್ಮ ತಾಯಿನ ನಾನು ನೋಡ್ಬೋದಾ? ಇಲ್ಲ, 3-4 ಮಿತಿ ಮೀರಿದ್ರೆ 1 ತಿಂಗಳು ಒಳಗೆ ನಿಮ್ಮ ಆಯುಸ್ಸು ಮುಗಿಯತ್ತೆ. ಆ ತಾಯಿಯನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಈತನು ಸತ್ತೋಗ್ತಾನೆ. ಅದಕ್ಕಾಗಿ ಅಲೆಕ್ಸಾಂಡರ್ ದ ಗ್ರೇಟ್ ಅವರ ವಿಲ್ಲಲ್ಲಿ ಬರೆಯೋದು, ನನ್ನ ಕೈಗಳನ್ನು ಶವ ಪೆಟ್ಟಿಗೆಯಲ್ಲಿ ಹೊರಗೆ ಹಾಕಿ. ಆ ಶವನ ಹೊತ್ಕೊಂಡು ಹೋಗುವಾಗ ತುಂಬ ಜನ ಸ್ಟ್ರೈಕ್ ಮಾಡ್ತಾರೆ. ಸ್ಟ್ರೈಕ್ ಮಾಡಿ ಶವ ಹೊತ್ತುಕೊಂಡು ಹೋಗೋರಿಗೆ ಬೈತಾರೆ. ಯಾಕಂದರೆ ಅಲ್ಲಿ ಫುಲ್ಲು ಎಲ್ಲ ಗನ್ ಮ್ಯಾನ್ ಅವರೆಲ್ಲ ಶವ ಎತ್ಕೊಂಡು ಹೋಗಿ ಗೊತ್ತು ಅವರಿಗೆ ಗಲಾಟೆ ಆಗ್ತದೆ ಅಂತೇಳಿ. ಅದಾದಮೇಲೆ ಬೋರ್ಡ್ ಎಲ್ಲ ಹಿಡಿತಾರೆ, ಈ ಕೈ ಹೊರಗೆ ಹಾಕಿರೋದು ನಾವು ಉಳುವಾಗ ಹೇಳ್ತೀವಿ ಅಂತೇಳಿ. ಅದಾದಮೇಲೆ ಅನೇಕ ಜನ ದೊಂಬಿ ಹೇಳ್ತಾರೆ. ಅದಾದಮೇಲೆ ಮಿಲ್ಟ್ರಿಯವರ, ಪೊಲೀಸವರ, ಪಹರೆಯವರ ಭಯದೊಂದಿಗೆ ಯಾರು ಏನು ಗಲಾಟೆ ಮಾಡದೆ ಅಲ್ಲಿ ಚರ್ಚ್ಗೆ ಹೋದ್ಮೇಲೆ ಅಲ್ಲಿ ಚರ್ಚಲ್ಲಿ ಫಾದರ್ ಆ ವಿಲ್ಲನ್ನು ಓದ್ತಾರೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಬರೆದಂಥ ಪತ್ರಿಕೆ ಇದು ಲಾಸ್ಟ್ ಡೆತ್ ನೋಟ್ ಎಂಬುದಾಗಿ ಬರೆಯಂತ. ಆ ನೋಟಲ್ಲಿ ಈ ರೀತಿಯಾಗಿ, ನನ್ನ ಆಸೆ ಇತ್ತು ಇಡೀ ಪ್ರಪಂಚವನ್ನು ಗೆದ್ದು ನಾನು ಆಳಬೇಕು ಎಂಬುದಾಗಿ, ಆದರೆ ನನ್ನ ಶರೀರ ಆ ಶಕ್ತಿ ಇಲ್ಲ. 33 ವರ್ಷದ ತರುಣನಾದ ನಾನು ನನ್ನ ಹುಟ್ಟುವಾಗ ತಾಯಿ ಗರ್ಭದಿಂದ ಲೋಕಕ್ಕೆ ಬಂದಾಗ ಈ ಲೋಕದಲ್ಲಿ ನಾನು ಏನನ್ನು ತರಲಿಲ್ಲ. ಬಲಿಷ್ಠನಾದ ರಾಜನಾಗಿ ಎಲ್ಲವನ್ನ ಗೆದ್ದೆ, ಆದರೆ ಇಡೀ ಪ್ರಪಂಚವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನೀಗ ಹೋಗುವಾಗ ಬರಿಗೈಲಿ ಹೋಗ್ತಾ ಇದ್ದೇನೆ. ಅದಕ್ಕಾಗಿ ನನ್ನ ಕೈಗಳನ್ನು ಶವ ಪೆಟ್ಟಿಗೆ ಹೊರಗಡೆ ಹಾಕಿದ್ದು
ಎಂಬುದಾಗಿ ಫಾದರ್ ಓದುವಾಗ ಎಲ್ಲರ ಮಾನಸಾಂದ್ರ, ಅನೇಕ ಮಕ್ಕಳ ಮಾನಸಾಂದ್ರ ಆಗಿ ಆ ಒಂದು ವಾಕ್ಯದಲ್ಲಿ ಅನೇಕ ಜನರ ಮಾನಸಾಂದ್ರ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ನಮ್ಮಿಂದ ಎಷ್ಟು ಜನ ಮಾನಸಾಂದ್ರ ಆಗ್ತಾ ಇದ್ದಾರೆ? ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿಯಿಂದ ನಾವು ಎಷ್ಟು ಜನರನ್ನ ದೇವನ ಕಡೆಗೆ ಕರ್ಕೊಂಡು ಬಂದಿದ್ದೇವೆ? ಇಲ್ಲ ಹೋಗ್ಲಿ ನಾನು ಸಂಪೂರ್ಣನಾಗಿದ್ದೇನಾ? ಈ ಆತ್ಮವು ನಿಮ್ಮಿಂದ ನಷ್ಟಪಡುವಾಗ ಒಂದು ತಿಳ್ಕೊಳ್ರಿ, ನೀವು ಮಾಡುವಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ. ಬರ್ದಿಟ್ಕೊಳ್ರಿ. ನೀವೇನೇ ಪ್ರಯತ್ನ ಮಾಡಿದ್ರು ನಿಮ್ಮ ಆತ್ಮ ಸಂರಕ್ಷಣೆ ಆಗದಿದ್ದರೆ, ಪಾಪದ ಗೂಡಾಗಿ ನಿನ್ನ ಆತ್ಮವು ಇದ್ದರೆ, ನಿನ್ನ ಈ ಶರೀರವು ಕೇವಲ ಕಷ್ಟ ಅದು ಇದೆಲ್ಲ ಬರ್ತದೆ, ಎಲ್ಲವನ್ನ ಜಯಿಸಬಹುದು ದೇವರ ಆಶೀರ್ವಾದದೊಂದಿಗೆ. ದೇವನು ಅಂತ ಕಟ್ಟುಕನಲ್ಲ. ಆದರೆ ನಿನ್ನ ಕೈ ಕೂಡುವಂತ ನಿನ್ನೆಲ್ಲ ಕೆಲಸ ಕಾಡು ದೇವರು ನಿನ್ನ ಮೇಲೆ ಉದ್ದೇಶ ಇಟ್ಟಿದ್ದಾರೆ. ನಿನ್ನ ಒಳ್ಳೆ ಸ್ಥಾನಮಾನಕ್ಕೆ ಹೋಗ್ಬೇಕು, ಒಳ್ಳೆ ಗಂಡ ನಿನಗೆ ಸಿಗ್ಬೇಕು, ಒಳ್ಳೆಯ ಒಂದು ಅಭಿಷೇಕ ನಿನಗಾಗಿ ನೀನು ಒಳ್ಳೆಯ ರೀತಿಯಲ್ಲಿ ಬಂದಾಗ ದೇವರು ನಿನಗೆ ಒಳ್ಳೆಯದನ್ನ ಎಲ್ಲವನ್ನ ನೇಮಿಸಿಟ್ಟಿದ್ದನ್ನ ನಿನ್ನ ಕೈಯಾರೆ, ನಿನ್ನ ದುರಭ್ಯಾಸಗಳಿಂದ, ನಿನ್ನ ದುಷ್ಟ ಮನಸ್ಸಿನಿಂದ, ನಿನ್ನ ದುಷ್ಟ ಆಲೋಚನೆಯ ನೋಟದಿಂದ ನೀನಾಗಿ ಮಾಡಿಕೊಂಡಂತ ದುಷ್ಟ ಪರಿಣಾಮವೇ ನಮ್ಮ ಕಷ್ಟ, ದುಃಖಗಳು, ವೇದನೆ, ರೋಗ, ಮರಣ. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ, ಮತ್ತಾಯ 6ನೇ ಅಧ್ಯಾಯ ವಾಕ್ಯ 24, 23ರಿಂದ ಓದಿ. 23, 24 ವಾಕ್ಯ. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ. ಕಣ್ಣೇ ದೇಹಕ್ಕೆ ದೀಪ, ಕಣ್ಣು ಸರಿ ಇದ್ದರೆ ದೇಹವೆಲ್ಲ ಕಾಂತಿಮಯವಾಗುವುದು. ಫಸ್ಟಿಂದ ಓದಿ ಬ್ರದರ್, ಇನ್ನೊಂದ್ಸಲ. ಕಣ್ಣೇ ದೇಹಕ್ಕೆ ದೀಪ, ನಿನ್ನ ಕಣ್ಣು ಸರಿ ಇದ್ದರೆ ದೇಹವೆಲ್ಲ ಕಾಂತಿಮಯವಾಗುವುದು. ಅದು ಕೆಟ್ಟದಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಮಯವಾಗುವುದು. ನಿನ್ನೊಳಗಿರುವ ಬೆಳಕೆ ಕತ್ತಲೆಯಾದಲ್ಲಿ ಅದೆಂತಹ ಕರಾಳ ಕತ್ತಲೆಯಾಗಿರಬಹುದು. ಯಾರು ಇಬ್ಬರು ಯಜಮಾನರಿಗೆ ಜೀತ ಮಾಡಲಾಗುವುದು? ಅವನು ಒಬ್ಬನನ್ನು ದ್ವೇಷಿಸಿ ಇನ್ನೊಬ್ಬನನ್ನು ಪ್ರೀತಿಸುತ್ತಾನೆ, ಅಥವಾ ಒಬ್ಬನೊಡನೆ ಹೊಂದಿಕೊಂಡು ಇನ್ನೊಬ್ಬನನ್ನು ತಾತ್ಸಾರ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕಣ್ಣು ಇಡೀ ದೇಹಕ್ಕೆ ದೀಪ. ಅರ್ಥ ಏನು? ಕಣ್ಣಿರೋದಿಲ್ಲಿ, ಹೌದಾ? ಹಲೋ, ಕಾಲಲ್ಲಿ ಏನಾದ್ರು ಕಣ್ಣಿದೆಯಾ? ಇದೆಯಾ? ಬೆನ್ನಲ್ಲಿದೆಯಾ? ತಲೆಯಲ್ಲಿದೆಯಾ? ಎಲ್ಲೂ ಇಲ್ಲ. ಕಣ್ಣು ದೇವರು ಇಲ್ಲಿ 2 ಕಣ್ಣಿಟ್ಟಿಯ. ಇದು ಇಡೀ ದೇಹಕ್ಕೆ ದೀಪ ಹೆಂಗಾಗ್ಲಿಕ್ಕೆ ಸಾಧ್ಯ? ಏನಿದ್ರ ಅರ್ಥ? ಸರಿಯಾಗಿ ಗಮನಿಸಿ. ನಿಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಬಿಟ್ಟಿದ್ರೆ ದಯವಿಟ್ಟು ನಿಮ್ಮ ಮನಸ್ಸನ್ನ ನಿಮ್ಮ ಆತ್ಮದೊಳಗೆ, ನಿಮ್ಮ ಶರೀರದೊಳಗೆ ಏಕಾಗ್ರತೆಯಿಂದ ಕೇಳ್ರಿ. ಈ ಕಣ್ಣು ನೋಡುವಂತ ದೃಶ್ಯ. ಈಗ ಅನೇಕ ಹೆಣ್ಣು ಗಂಡು ಮಕ್ಕಳಿದ್ದೀರಿ, ಮದುವೆ ಆಗಿದ್ದವರು ಇದ್ದೀರಿ, ಆಗದೆ ಇದ್ದವರು ಇದ್ದೀರಿ, ವಯಸ್ಸಾದವರು ಇರ್ತೀರಿ, ಚಿಕ್ಕ ಮಕ್ಕಳು ಇದ್ದೀರಿ. ನಾನು ಒಂದು ವ್ಯಕ್ತಿಯನ್ನ, ಒಂದು ವಸ್ತುವನ್ನ, ಒಂದು ಜಾಗವನ್ನ, ಯಾವುದೋ ಒಂದು ವ್ಯಕ್ತಿಯ ಹಾಗೂ ಒಂದು ಜಾಗದ, ಒಂದು ವಸ್ತುವಿನ ಕಡೆಗೆ ನನ್ನ ಕಣ್ಣು ಹಾಯಿಸಿದಾಗ ಈ ಮನಸ್ಸನ್ನ, ಈ ಮನಸ್ಸಾಕ್ಷಿಯನ್ನ ನಾನು ಯಾವ ಕಾರಣಕ್ಕೂ ಸ್ಥಿರ ಇಲ್ಲದಿದ್ದರೆ, ಒಂದು ಹುಡುಗಿಯೋ ಎಂದು ಹುಡುಗನೋ, ಒಂದು ಹುಡುಗಿಯನ್ನ ನೋಡುವಾಗ, ಒಂದು ಹುಡುಗನನ್ನ ನೋಡುವಾಗ ಅವಳು ಎಷ್ಟು ಚೆನ್ನಾಗಿದ್ದಾಳೋ, ಅವನು ಎಷ್ಟು ಚೆನ್ನಾಗಿದ್ದಾನೆ, ಅವನು ನನ್ನವನು ಇಲ್ಲ ಅವಳು ನನ್ನವಳು ಆಗಬೇಕು ಎಂಬುದಾಗಿ ಮನಸ್ಸಲ್ಲಿ ನೆನೆಸಿದಾಗ, ಈ ಕಣ್ಣಿಗೆ ಆ ಹುಡುಗಿಯೋ ಆ ಹುಡುಗ ಬಿದ್ದಾಗ, ಒಂದು ವಸ್ತುವನ್ನ ನೋಡಿ ಆ ವಸ್ತು ನಮ್ಮ ಕಣ್ಣಿಗೆ ಬಿದ್ದಾಗ, ಅಯ್ಯೋ ಇದು ನನಗಾಗಿದ್ರೆ, ಅದಾದ್ಮೇಲೆ ಒಂದು ಮನೆಯೋ ಇಲ್ಲ ಒಂದು ಕಾರೋ ಯಾವುದೋ ಒಂದು ವಸ್ತುವೋ, ನಾವು ಈ ಲೋಕದಲ್ಲಿ ನಮ್ಮದಾಗಿದ್ರೆ ಎಂಬ ದುರಾಸೆಯನ್ನ ಹೊಂದಿದ್ದಲ್ಲಿ ನಮ್ಮ ಇಡೀ ಶರೀರವೇ ಪಾಪಮಯ. ಬಲಗೈ ಮೇಲೆ ಮಾಡಿ ಪ್ರೈಸ್ ದ ಲಾರ್ಡ್.
Praise the Lord. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಗೋವಾದಲ್ಲಿ ನಿಮಗೆ ಗೊತ್ತು, ಗೋವಾ ಅಂತ ಹೇಳಿದ ತಕ್ಷಣ ಗೋವಾ ಅಂದರೆ ಅರೆ ಬರೆ ಬಟ್ಟೆ, ಇದೇ ಜನರ ಕಾನ್ಸೆಪ್ಟ್, ಹೌದಲ್ಲ? ಹಲೋ, ನೀವು ಬರದೇ ಇರೋರು ಬಂದಿರೋರದು ಎಲ್ಲರೂ ಅದೇ ಕಾನ್ಸೆಪ್ಟ್. ಇಲ್ಲಿರೋ ನಮ್ಮವರು ಹೋದ್ರೇನೆ ಸಾಕು. ಇಲ್ಲಿ ಮರ್ಯಾದೆಗೆ ಚೂಡಿದಾರೋ ಸೀರೆನೋ ಉಟ್ಕೊಂಡಿರ್ತಾರೆ. ಗೋವಾ ಅಂದಿದ ತಕ್ಷಣ ತಗೊಳ್ರಿ, ಚಡ್ಡಿಯೋ ಇಲ್ಲ ಎಷ್ಟೋರಿಗೆ ಮಿನಿಮೈಸ್ ಆಗ್ತದೋ ಬಟ್ಟೆ ಹಾಕ್ಲಿಕ್ಕೆ ಅಷ್ಟು ಚಿಕ್ಕ ಬಟ್ಟೆಗಳನ್ನು ತಗೊಂಡು ಅಲ್ಲಿ ಹಾಕೊಂಡು ಕ್ಯಾಪೆಲ್ಲ ಹಾಕೊಂಡು, ಏನು ವ್ಯತ್ಯಾಸ? ಹಲೋ, ಇಲ್ಲಿದ್ರೆ ಸೀರೆ, ಇಲ್ಲಿದ್ರೆ ಚೂಡಿದಾರ, ಇಲ್ಲಿದ್ರೆ ಗೌರವವಾಗಿ, ಅಲ್ಲಿ ಹೋಗಿದ ತಕ್ಷಣ ಯಾಕೆ ಚಡ್ಡಿ ಆಗೋಗುತ್ತೆ? ಹಲೋ, ಗೋವಾ ಅಂದ್ರೆ ಏನಾದ್ರಲ್ಲಿ ಬರ್ದಿಯಾರ ಪಕ್ಕದಲ್ಲಿ ಬ್ರಾಕೆಟ್, ಇಲ್ಲಿ ಬರುವಾಗ ಚಡ್ಡಿ ಹಾಕೊಡ್ರಿ, ಅದಾದ್ಮೇಲೆ ಅರೆ ಬರೆ ಬಟ್ಟೆ ಹಾಕೊಡ್ರಿ, ಏನಾದ್ರೂ ಇದೆಯಾ ಸ್ಟೇಟಲ್ಲಿ? ಇಲ್ಲ. ಅಲ್ಲಿ ಫಾರಿನರ್ಸ್ ಎಲ್ಲ ಅಲ್ಲಿ ಬರ್ತಾರೆ. ಬಂದರೆ ಅವರು ಅವರ ಕಂಟ್ರಿಗಳಲ್ಲಿ, ಐರ್ಲ್ಯಾಂಡ್, ಯಾಕಂದ್ರೆ ನಮ್ಮ ರಿಲೇಷನ್ ಎಲ್ಲ ಐರ್ಲ್ಯಾಂಡಲ್ಲಿ ಇದ್ದಾರೆ ಸುಮಾರು ಜನ, ಅಲ್ಲಿ ಭಯಂಕರ ತಣ್ಣಗಿರ್ತದೆ. 365 ದಿವಸನೂ ನಾನಾ ರೀತಿಯಲ್ಲಿ ಅಲ್ಲಿ ಕೋಲ್ಡು, ಮಕ್ಕಳಾಗೋದಿಲ್ಲ, ತುಂಬ ಕಷ್ಟ. ಆ ರೀತಿಯಲ್ಲಿ ಆ ಕಂಟ್ರಿಯಲ್ಲಿ ಅವರು ಗೋವಾ ಈ ಕಡೆ ಬಂದು ಸನ್ ಬಾತ್ ತಗೊಳ್ತಾರೆ. ಅವರ ಶರೀರ ಒಂಥರ ನಮ್ಮ ಶರೀರ ರೀತಿ ಅಲ್ಲ. ನೀವು ಫಾರಿನರ್ ಶರೀರ ನೋಡ್ರಿ, ಆಮೇಲೆ ಅವ್ರ ಥರ ಚುಂಗು ವಾಸನೆ ಇರ್ತದೆ. ಅವರಲ್ಲಿ ಆಯಿಲ್ ಮಸಾಜ್ ಮಾಡಿ ಬಿಸಿಲಿನ ಶಾಖ ತಗೊಳ್ಳಿಕ್ಕೆ ಬರ್ತಾರೆ. ನಮ್ಮವ್ರಿಗೆ ಓಹೋ ಗೋವಾ ಅಂದರೆ ಯಾವ ರೀತಿ ಇರಬೇಕು? ಇವ್ರ ರೀತಿ, ಫಾರಿನರ್ಸ್ ರೀತಿಯಲ್ಲಿ. ನಾವು ಫಾರಿನರ್ಸ್ ಆಗ್ಲಿಕ್ಕೆ ಸಾಧ್ಯನಾ? ನಮಗೆ ದೇವರು ಕರೆಕ್ಟಾಗಿ ಬಿಸಿಲು, ಮಳೆ, ಗಾಳಿ ಎಲ್ಲ ಕೊಟ್ಟಿದ್ದಾರೆ. ನಮಗೆ ಚರ್ಮದಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ. ಆ ಕಂಟ್ರಿಗಳಲ್ಲಿ ನಾನಾ ಪ್ರಶ್ನೆಗಳು. ಅದಕ್ಕೆ ಅವರು ಟೂರ್ ಬರುವಾಗ ಗೋವಾಗೆ ಬಂದು ಇಪ್ಪಿಗಳು ಅವರು ಇವರೆಲ್ಲ ಬಂದು ಅಲ್ಲಿ ಫಸ್ಟ್ ಪೋರ್ಚುಗೀಸ್ ಅವರು ಬಂದರು. ಅದಾದಮೇಲೆ ಅಲ್ಲಿ ಬಂದು ವ್ಯಾಪಾರಕ್ಕೆ ಬಂದ ಮೇಲೆ ಅಲ್ಲಿ ಅವರ ನೆಲೆಯಾಗಿ ಊರಲ್ಲಿ ಚೆನ್ನಾಗಿದೆ ಅಂತೇಳಿ ಅವರೆಲ್ಲ ಈ ಸನ್ ಬಾತ್ ಮತ್ತು ಟ್ರೀಟ್ಮೆಂಟ್ ಇದೆ, ಬಿಸಿಲಿನ ಟ್ರೀಟ್ಮೆಂಟಲ್ಲಿ ಆ ಜನ ಈ ರೀತಿಯಾಗಿರುವಾಗ ಇಲ್ಲಿರೋರಲ್ಲ ಏನಾದರೂ ಓಹೋ ಗೋವಾ ಅಂದರೆ ಹಿಂಗೆ ಇರಬೇಕು ಅಂತೇಳಿ ಇವರು ಅರೆ ಬರೆ ಬಟ್ಟೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಈ ಕಣ್ಣು ಇಡೀ ದೇಹಕ್ಕೆ ದೀಪ ಎಂಬುದಾಗಿ ಹೇಳುವಾಗ ಯಾವ ಕಾರಣಕ್ಕೂ ಕೆಟ್ಟ ಒಂದು, ಯಾರನ್ನ ನೋಡಿದರೂ ನಮಗೆ ಕೆಟ್ಟ ಚಿಂತೆ ಬರದೇ ಇರತಕ್ಕಂಥ ಒಂದು ಮನಸ್ಥಿತಿಯೇ ದೇವನು ಇವತ್ತು ಹೇಳುವಂಥದ್ದು. ಭೂಮಿ ಆಕಾಶದ ಒಡೆಯ ನಾನು, ಅದಕ್ಕಾಗಿ ನೀನು ಸದಾಕಾಲ ನನ್ನನ್ನು ಆರಾಧಿಸಬೇಕಾದ್ರೆ ನಿನ್ನ ಕಣ್ಣನ್ನ ನಿಯಂತ್ರಿಸು. ನೋಡ್ರಿ, ಕಣ್ಣು ಇಡೀ ದೇಹಕ್ಕೆ ದೀಪ. ಅದಾದ್ಮೇಲೆ ನಮ್ಮಲ್ಲಿ ಇಲ್ಲಿ ಹೆಂಗಸರು ತುಂಬ ಜನ ಇದ್ದೀರಿ, ನೀವೆಲ್ಲಾದ್ರೂ ಮದುವೆಗೋ ಇಲ್ಲ ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋದರೆ ಯಾರೋ ಒಬ್ರು ನಿಮಗೆ ಗೊತ್ತಿರೋರೋ ಗೊತ್ತಿಲ್ಲದೆ ಇರೋರು ಆಭರಣಗಳನ್ನು ಹಾಕೊಂಡು ಬಂದರೆ ನೀವು ಸ್ಕ್ಯಾನ್ ಮಾಡ್ತೀರಾ ಇಮ್ಮಿಡಿಯೇಟ್ ಆಗಿ. ಗಂಡಸರು ಮಾಡಲ್ಲ. ನಮಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ಅಲ್ಲಿ ಹೋಗೋದೇ ದೊಡ್ಡ ಕಾರ್ಯ. ಅದಕ್ಕಿಂತ ಏನೋ ಒಂದು ಸೂಟ್ ಹಾಕ್ಬೋದು, ಒಂದು ಕೋಟ್ ಹಾಕ್ಬೋದು. ಅದಕ್ಕಿಂತ ಇನ್ನು ಇಲ್ಲಿ ಪರಮಡ ಯಾವ ಫಂಕ್ಷನ್ಗೂ ಹಾಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ಲ? ಒಂದು ಪ್ಯಾಂಟ್ ಶರ್ಟ್, ನಾರ್ಮಲ್ ಆಗಿ ಒಂದು ಪ್ಯಾಂಟ್ ಶರ್ಟ್, ನಾವು ಯಾರನ್ನೂ ಸ್ಕ್ಯಾನ್ ಮಾಡಲ್ಲ. ಆದರೆ ಹೆಂಗಸ್ರನ್ನ ಕರ್ಕೊಂಡು ಹೋದ್ರೆ, ರೀ ಅಲ್ಲಿ ನೋಡ್ರಿ ಅವಳನ್ನ, ಅಲ್ಲಿ ನೋಡ್ರಿ ಹೆಂಡತಿ ಹೇಳ್ತಾಳೆ ಗಂಡನಿಗೆ, ರೀ ಅಲ್ಲಿ ನೋಡ್ರಿ ಅವಳನ್ನ, ಅವ್ರ ರಿಲೇಷನ್ನು ಅವ್ರು ಗುರ್ತಿರೋರು, ಮೈ ನೋಡ್ರಿ ಅಲ್ಲಿ ಎಷ್ಟು ಒಡವೆ ಹಾಕೊಂಡು ಬಂದವಳೆ, ಇವಳಿಗೆ ಯಾಕೆ? ಇವಳು ಗಂಡನಿಗೂ ಬೇಕಾಗಿಲ್ಲ, ಹೌದಲ್ಲ? ಗಂಡನ್ನ ಕರೆದು ಅವಳನ್ನ ನೋಡು ಅಂತೇಳಿ ಗಂಡನಿಗೂ ಏನು ಮಾಡ್ತಾಳೆ? ಪಾಪದ ಕಾರ್ಯವನ್ನು ಅವಳು ತೋರಿಸ್ತಾಳೆ. ಆಗ ಗಂಡನಿಗೂ ಒಳ್ಳೆ ಮನಸ್ಥಿತಿ ಇದ್ದಂಥ ಗಂಡನಿಗೆ ಪಾಪಕ್ಕೆ ಬೀಳಿಸುವಂಥದ್ದೇ ಆದಾಮನಿಗೆ ಅವಳು ಮಾಡಿದಂಥ ಕಾರ್ಯ. ಬೈಬಲಲ್ಲಿ ಆದಿಯಲ್ಲೇ ಈ ಪಾಪವು ಇದೆ. ಕಣ್ಣಿನ ವ್ಯಾಮೋಹ, ಸುಳ್ಳು, ಆ ಸುಳ್ಳು, ಆ ಮೋಸ, ಆ ಭಯವು ಆದಿಯಿಂದಲೇ ಬಂದದ್ದು ಎಂಬುದಾಗಿ. ಅದಕ್ಕಾಗಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ಹೇಳ್ತದೆ, ನೀನು ಈ ವ್ಯಾಮೋಹವನ್ನು ಬಿಡು.
ಅದಕ್ಕಾಗಿ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯಲ್ಲಿ ನಿನ್ನ ಕಣ್ಣು ಇಡೀ ದೇಹಕ್ಕೆ ದೀಪ ಎಂಬುದಾಗಿ ಹೇಳುವಾಗ, ದೀಪವು ಕತ್ತಲೆಯನ್ನು ನೀಗಿಸುವಂಥದ್ದು, ದೀಪವು ನಮಗೆ ದಾರಿ ತೋರಿಸುವಂಥದ್ದು, ದೀಪವು ನಮ್ಮ ಭಯವನ್ನು ಹೋಗಲಾಡಿಸುವಂಥದ್ದು. ಅದಕ್ಕಾಗಿಯೇ ಈ ದೀಪವು ನಂದಿಸದಂತೆ, ಆರದಂತೆ ನೀನು ಪರಿಶುದ್ಧತೆಯಲ್ಲಿ ಜೀವಿಸುವಾಗ ಈ ಕಣ್ಣು ನಿನ್ನ ಶರೀರಕ್ಕೆ ದೀಪವಾಗಿರಲಿ, ಯಾವಾಗಲೂ ದೀಪವಾಗಿರಲಿ. ಅದು ಬೆಳಕನ್ನು ಕೊಡುವಂಥ ದೀಪವಾಗಿಯೂ ಪರಿಶುದ್ಧವಾದ ದೀಪವಾಗಿಯೂ ಅನೇಕರಿಗೆ ಅದು ಪ್ರಯೋಜನವಾಗುವಂಥ ದೀಪ. ನೀವು ಎಲ್ಲಿ ಹೋದ್ರು, ಯಾವ ಕಡೆಯಲ್ಲಿ ಹೋದ್ರು, ಯಾವ ಜಾಗಕ್ಕೆ ಹೋದ್ರು, ಈ ದೀಪದ ಬೆಳಕು ಆ ಮನೆಯನ್ನು ಸಹ ಆವರಿಸಲಿ. ನೀನು ಎಲ್ಲಿ ಹೋದ್ರು ಆ ದೀಪವು ನಂದಿಸದೇ ಇರಲಿ. ಈ ದೀಪ ಯಾರಲ್ಲಿ ಬೆಳಗ್ತದೆ? ಆದಿಕಾಂಡ 39ನೇ ಅಧ್ಯಾಯಕ್ಕೆ ತಿಳಿಸ್ಕೊಡ್ರಿ. ಆದಿಕಾಂಡ 39ನೇ ಅಧ್ಯಾಯ ಓದ್ರಿ ವಾಕ್ಯ 4ರಿಂದ. ಜೋಸೆಫನು ಅವನ ಕೃಪೆಗೆ ಪಾತ್ರನಾದ. ಯೋಸೇಫನು ಯಾರ? ದಣಿಯ ಕೃಪೆಗೆ ಪಾತ್ರನಾದ. ದಣಿ ಅವನನ್ನು ತನ್ನ ಆಪ್ತ ಸೇವಕನನ್ನಾಗಿ ನೇಮಿಸಿಕೊಂಡ. ದಣಿಯು ಆತನನ್ನ ಆಪ್ತ ಸ್ನೇಹಿತನಾಗಿಯೂ ಆಪ್ತ ಅಧಿಕಾರಿಯಾಗಿ ನೇಮಿಸಿಕೊಂಡ. ಆಮೇಲೆ ಅದು ಮಾತ್ರವಲ್ಲ, ತನ್ನ ಮನೆಯಲ್ಲೇ ಮೇಲ್ವಿಚಾರಕನನ್ನಾಗಿ ಮಾಡಿ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದ. ಆಮೇಲೆ ಹೀಗೆ ತನ್ನ ಮನೆಮಂದಿರ ಮೇಲೂ ಆಸ್ತಿಯ ಮೇಲೂ ಜೋಸೆಫನನ್ನೇ ಆಡಳಿತಗಾರನಾಗಿ ನೇಮಿಸಿದ. ಜೋಸೆಫನ ಪ್ರಯುಕ್ತ ಸರ್ವೇಶ್ವರ ಆ ಈಜಿಪ್ಟಿನವನ ಮನೆತನವನ್ನು, ಜೋಸೇಫನ ಪ್ರಯುಕ್ತ, ನಿಮ್ಮ ಪ್ರಯುಕ್ತ ಬಂದಿರುವಂತ ಪ್ರತಿ ಒಬ್ಬರ ಪ್ರಯುಕ್ತ, ನಿಮ್ಮ ಮನೆಯನ್ನ, ನಿಮ್ಮ ಪಕ್ಕದ ಮನೆಯವರು, ನೀನು ಹೋಗುವಂಥ ಜಾಗ, ಮದುವೆಯಾಗಿ ಹೋಗುವಂಥ ಜಾಗ, ನಿನ್ನ ಕೆಲಸಕ್ಕೆ ಹೋಗುವಂಥ ಜಾಗ ಎಲ್ಲವೂ ಆಶೀರ್ವದಿಸಲ್ಪಡ್ತದೆ. ಏಕೆಂದ್ರೆ ಕಣ್ಣು ಇಡೀ ದೇಹಕ್ಕೆ ದೀಪ. Praise the Lord. Praise the Lord. Hallelujah. 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 ಯೋಸೇಫನ ಸಂಗಡ ದೇವನ ಆತ್ಮ ಇದ್ದದ್ದಕ್ಕಾಗಿ, ಯೋಸೇಫನ ಸಂಗಡ ಪರಿಶುದ್ಧಾತ್ಮನ ಅಭಿಷೇಕ ಇದ್ದದ್ದಕ್ಕಾಗಿ ಯೋಸೇಫನನ್ನ ದೇವನು ಆಶೀರ್ವದಿಸಿದ್ದು ಮಾತ್ರವಲ್ಲ, ಅವನು ಇಡುವಂಥ ಜಾಗ, ಅವನು ಹೋಗುವಂಥ ಜಾಗ, ಕಾಲಿಡುವಂಥ ಒಂದೊಂದು ಜಾಗವು ಶುದ್ಧೀಕರಣ ಮಾತ್ರವಲ್ಲ, ಜಯವನ್ನ ಘೋಷಿಸುವಂಥದ್ದು. ಪಾಪಕ್ಕೆ ಯಾವ ಕಾರಣಕ್ಕೂ ಅಲ್ಲಿ ಎಡೆ ಮಾಡಿ ಕೊಡದಂತ ಒಂದು ಉತ್ತಮವಾದಂಥ ಒಂದು ಕಾರ್ಯವನ್ನ ಯೇಸು ಕ್ರಿಸ್ತನು ಸರಳವಾಗಿ ಹೇಳಿದ್ರು, ನಿನ್ನ ಕಣ್ಣು ಇಡೀ ದೇಹಕ್ಕೆ ದೀಪ. ಹಾಗಾದ್ರೆ ಒಂದು ದೀಪ ಈ ಶರೀರದಲ್ಲಿ ಇಡೀ ದೇಹಕ್ಕೆ ದೀಪ ಎಂಬುದಾಗಿ ದೇವನಿಗೆ ನಾನು ಒಪ್ಪಿಸಿಕೊಟ್ಟ ಮೇಲೆ ಅಲ್ಲಿ ಯೋಸೇಫನನ್ನ ದೇವನ ಆಶೀರ್ವದಿಸುವುದಲ್ಲಿ ಮಾತ್ರವಲ್ಲ. ಓದಿ ಬ್ರದರ್ ವಾಕ್ಯ, ಯಾರು ಓದಿದ್ದು? ಸರ್ವೇಶ್ವರ ಸ್ವಾಮಿ ಈಜಿಪ್ಟಿನವರ ಮನೆತನವನ್ನು, ಈಜಿಪ್ಟಿನ ಮನೆತನದವರೆಲ್ಲರನ್ನ ಅರಸಿ ನೋಡಿದಿರಾ? ಮನೆಯಲ್ಲೂ ಸರ್ವೇಶ್ವರ ಸ್ವಾಮಿಯ ಆಶೀರ್ವಾದವಿತ್ತು. ನೋಡಿದಿರಾ? ಚಪ್ಪಾಳೆ ತಟ್ಟಿ ಕರ್ತನನ್ನ ಘನಪಡಿಸ್ರಿ. ನೀವು ದೇವನಿಗೆ ಒಪ್ಪಿಸಿಕೊಟ್ರೆ, ನೀವು ದೇವನಿಗೆ ನಿಮ್ಮ ಶರೀರ ಆತ್ಮವನ್ನು ಒಪ್ಪಿಸಿಕೊಟ್ರೆ, ನಿಮ್ಮ ಮನೆತನ ಆಶೀರ್ವಾದ. ಅದು ಮಾತ್ರ ಅಲ್ಲ, ಯಾರ ಮನೆಗೆ ಹೋಗ್ತಿರೋ, ಯಾರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿರೋ, ನಿಮ್ಮನ್ನ ದೇವ ಮಕ್ಕಳು ಎಂಬುದಾಗಿ ನಿಮ್ಮನ್ನು ನೋಡಿ ಭಯ ಪಡ್ತಾರೆ, ನೀವು ಹೋಗುವಂಥ ಮನೆ ಆಶೀರ್ವದಿಸಲ್ಪಡ್ತವೆ, ನೀವು ಹೋಗುವಂಥ ಜಾಗವು ಆಶೀರ್ವದಿಸಲ್ಪಡ್ತವೆ. ಸುಮಾರು ಒಂದು 10-12 ವರ್ಷದ ಹಿಂದೆ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು. ನನ್ನ ತುಂಬ ಫೋರ್ಸ್ ಮಾಡ್ತಾ ಇದ್ರು, ಬ್ರದರ್ ಬರಲೇಬೇಕು ಅಂತೇಳಿ. ಸರಿ, ನಾವು ರೋಗಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ನನಗೆ ಅವತ್ತು ಫ್ರೀ ಇತ್ತು. ನಾನು ಹೇಳಿದೆ, ಫ್ರೀ ಇರುವಂಥ ದಿವಸದಲ್ಲಿ ನನಗೆ ಫೋನ್ ಮಾಡ್ರಿ, ನಾನು ಬರ್ತೇನೆ. ಹೋಗಿದ್ವಿ. ನಾವೊಂದು 4 ಜನ ಹೋದ್ವಿ. 4 ಜನ ಹೋಗುವಾಗ ಅಲ್ಲಿ ಮಲಗಿದಂಥ ಪೇಷಂಟ್ ಚೆನ್ನಾಗಿ ಗೊತ್ತಿರುವಂಥ ವ್ಯಕ್ತಿ, ಅದಾದಮೇಲೆ ಸೀರಿಯಸ್, ಅವರಿಗೆ ಗೊತ್ತಿಲ್ಲ, ಪೇಷಂಟ್ಗೆ ಗೊತ್ತಿಲ್ಲ, ಅವ್ರನ್ನ ನೋಡ್ಕೊಳ್ಳುವಂಥವ್ರು, ಅವ್ರ ಕುಟುಂಬದವ್ರಿಗೆ ಗೊತ್ತು ಈತನು ಸತ್ತೋಗ್ತಾನೆ ಎಂಬುದಾಗಿ ಡಾಕ್ಟರ್ ಡಿಕ್ಲೇರ್ ಮಾಡ್ಯಾರ. ಅವ್ರು ಹೇಳಿದ್ರು, ಇರೋಷ್ಟು ದಿನ ಇರಲಿ, ದಯವಿಟ್ಟು ಇವರನ್ನ ಮನೆಗೆ ಕಳಿಸ್ಬೇಡ್ರಿ, ಇರೋಷ್ಟು ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ. ಪ್ರೇಯರೇ, ಈ ವಿಷಯ ನಮಗೂ ಗೊತ್ತಿಲ್ಲ. ಕರೆಸಿದ್ರು, ಪ್ರೇಯರೆಲ್ಲ ಮಾಡಿದ್ರು. ಅವ್ರು ಹೇಳಿದ್ರು, ನನಗೆ ಹೋಗುವಾಗಲೇ ICUಯಲ್ಲಿ ಹೋಗುವಾಗ ಅಲ್ಲಿ ಒಂದು ನರ್ಸ್ ಪರಿಚಯ ಆಯಿತು. ಅಯ್ಯೋ ಓಡ್ ಬಂದರು,
ಬ್ರದರ್ ಏನು ಇಲ್ಲಿ ಅಂತ, ಯಾರಿದ್ದಾರೆ ನಿಮ್ಗೆ? ನಾನು ಹೇಳಿದೆ, ಇಲ್ಲಿ ಒಂದು ಪೇಷಂಟ್ ಕರ್ಕೊಂಡು ಬಂದಿದ್ದಾರೆ, ಅವ್ರ ಕಡೆಯವರು. ಯಾರು ಅಂತ ನೋಡು, ತೋರಿಸ್ದೆ. ಸರಿ ಪ್ರೇಯರ್ ಮಾಡಿ ಬ್ರದರ್ ಅಂತೇಳಿ ಆಕೆನೂ ಪಕ್ಕದಲ್ಲೇ ನಿಂತಿದ್ರು. ಅವರು ಕ್ರಿಶ್ಚಿಯನ್ ನರ್ಸ್. ಅದಾದಮೇಲೆ ಬ್ರದರ್ ಒಂದು ICU ಎಲ್ಲ 4 ಜನನೂ ಬಿಡಲ್ಲ, 3 ಜನ ಅಲ್ಲಿರಲಿ, ನೀವೊಬ್ಬರು ಬನ್ನಿರಿ. ಸರಿ, ನಾನು ಹೇಳಿದೆ 3 ಜನ ಅಟ್ಲೀಸ್ಟ್ ಒಬ್ಬರನ್ನಾದ್ರೂ ಕಳಿಸಿ, ಇಬ್ಬರು ಸೇರಿ ನಾವು ಪ್ರೇಯರ್ ಮಾಡಿದ್ವಿ. ಬ್ರದರ್ ಸಾರಿ ಬ್ರದರ್ ಪ್ಲೀಸ್, ಯಾಕಂದರೆ ಡಾಕ್ಟರ್ ಅಬ್ಜೆಕ್ಷನ್ ಮಾಡ್ತಾರೆ, ಸೀನಿಯರ್ ನರ್ಸಿ ಅಲ್ಲಿ ಕೂತಿದ್ದಾರೆ, ಅವ್ರು ಏನಾದರೂ ರಿಪೋರ್ಟ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗ್ತದೆ. ನಾನು ಹೇಳಿದೆ ಓಕೆ ನೋ ಪ್ರಾಬ್ಲಮ್, ಹೋಗಲಿ, ನೀವು ಆದ್ರೆ ಬಂದು ನಿಂತ್ಕೊಳ್ತೀರ, ಪಕ್ಕನೇ ಬನ್ನಿರಿ, ಅದು ಪಕ್ಕದಲ್ಲಿ. ಅದಾದಮೇಲೆ ಪೇಷಂಟು ಫುಲ್ಲು ಜೀವ ಹೋಗ್ತಾ ಇದೆ. ಆಮೇಲೆ ನಾನು ನೋಡಿ ಮಾತಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಅದಾದಮೇಲೆ ಪ್ರಾರ್ಥನೆ ಮಾಡಿದ್ವಿ. ಅದಾದಮೇಲೆ ನಾನು ಹೊರಗಡೆ ಹೋದೆ. ನಾನು ಹೇಳಿದೆ ನರ್ಸಿಗೆ ನಾವು 4 ಜನ ಬಂದಿದ್ದೇವೆ, 4 ಜನ ಬರೋವಾಗಲೂ ನೀವು ಇರಬೇಕು. ಅವ್ರು ಹೇಳಿದ್ರು ಓಕೆ ನೋ ಪ್ರಾಬ್ಲಮ್, ಇರುತ್ತೆ. ಇನ್ನೊಬ್ರು ಹೋದ್ರು. ಈ ರೀತಿ 4 ಜನ ಪ್ರೇಯರ್ ಆಯಿತು, ಈಚೆ ಬಂದ್ವಿ. ಅದಾದಮೇಲೆ ನರ್ಸ್ ಕೇಳಿದೆ ಕಂಡೀಷನ್ ಏನು ಪ್ರಾಬ್ಲಮ್? ಆ ಮನೆಯವರು ಹೊರಗಡೆ ಅಳ್ತಾ ಇದ್ರು. ನಾನು ನರ್ಸ್ ಅಷ್ಟು ದೂರ ಬಂದು ನೋ ಮೋರ್ ಬ್ರದರ್, ಉಳಿಯಲ್ಲ, ಯಾವಾಗ ಬೇಕಾದರೂ ಕೊಲಾಪ್ಸ್ ಆಗ್ಬೋದು, ಯಾವಾಗ ಬೇಕಾದರೂ ಪ್ರಾಣ ಹೋಗ್ಬೋದು. ನಾನು ಹೇಳಿದೆ ಗ್ಯಾರಂಟಿ ಶರೀರದಲ್ಲಿ ಡೈಲಿ ಒಂದೊಂದು ರೋಗ ಉದ್ಭವ ಆಗ್ತಾ ಇದೆ. ಅವರಿಗೆ ಪ್ರಜ್ಞೆ ಬರ್ತದೆ, ಪ್ರಜ್ಞೆ ಹೋಗ್ತದೆ. ಅದೇನೋ ನೀವು ಬಂದಾಗ ಪ್ರಜ್ಞೆ ಇದೆ ಅಷ್ಟೇ, ಮಾತು ನಿಂತೋಯ್ತು. ಅದಾದಮೇಲೆ ಅವರಿಗೆ ಒಂದೊಂದು ಶರೀರದಲ್ಲೆಲ್ಲ ಅಂಗಾಂಗಗಳು ಡ್ಯಾಮೇಜ್ ಆಗಿ ಬರ್ತಾ ಇವೆ. ನನಗೆ ಬೇಜಾರಾಯಿತು. ಅವನು ಮದುವೆ ಆಗಲಿಲ್ಲ, ಈ ಒಂದು ಪ್ರಾಯದಲ್ಲೇ ಅವನು ಸತ್ತೋಗ್ತಾನ ಅನ್ನೋ ಒಂದು ದುಃಖ ಆಯಿತು ನನಗೆ. ಅದಾದಮೇಲೆ ಮತ್ತೆ ಅಲ್ಲಿ ನಿಂತು ಬಂದಿಸಿ ಪ್ರೇಯರ್ ಮಾಡಿ, ಸ್ವಾಮಿ ನಿನ್ನ ಚಿತ್ತ ಅವನ ಮೇಲೆ ಈ ಕ್ಷಣ ಕಳಿಸಿ, ಮತ್ತೊಮ್ಮೆ ನಿಮ್ಮಲ್ಲಿ ಅಂಗಲಾಚಿ ಬೇಡ್ತೀವಿ. ಯಾಕಂದರೆ ಆಯುಸ್ಸು ಆರೋಗ್ಯ ಕೊಡುವಂಥದ್ದು ನೀವು. ನಾನು ನಿಮ್ಮ ದಾಸ ಪ್ರಾರ್ಥನೆ ಮಾಡೋದು ಎಷ್ಟು ಅಷ್ಟೇ ನಮ್ಮದು. ಆದರೆ ಅವನ ಮೇಲೆ ಕರುಣೆ ಮಾಡು, ಕರುಣೆ ತೋರಿಸು ಸ್ವಾಮಿ. ಅವನು ಉಳಿದ ಕಾಲದಲ್ಲಿ ನಾನು ಹೇಳ್ತೇನೆ ದೇವನ ಸಾಕ್ಷಿಯಾಗಿ ಬದುಕು ಅಂತೇಳಿ. ಅದಾದಮೇಲೆ ಅಷ್ಟು ಬೇಗ ಅವ್ರ ಮನೆಯವ್ರು ಬಂದರು. ತಾಯಿ ಅಳ್ತಾ ಇದ್ದಾರೆ, ಬ್ರದರ್ ನನ್ನ ಮಗ ಉಳಿತಾನ, ಬ್ರದರ್ ನನ್ನ ಮಗ ಉಳಿತಾನ, ಅವನು ತುಂಬ ಒಳ್ಳೆಯವನು, ನಮಗೆ ಕುಟುಂಬಕ್ಕೆ ತುಂಬ ಸಹಾಯ ಮಾಡೋನು, ಅವನೇ ತುಂಬ ಹಗಲು ರಾತ್ರಿ ಕುಟುಂಬಕ್ಕೆ ಬೇಕಾದವನು ಅವನು, ಅವನು ಮಾತ್ರ ಸಾಯಬಾರ್ದು ಬ್ರದರ್ ಪ್ಲೀಸ್. ನಾನು ಹೇಳಿದೆ ಬದುಕಿಸೋದು ನಮ್ಮದಲ್ಲಮ್ಮ, ಜೀವ ನಮ್ಮ ಕೈಲಿಲ್ಲ. ನೀವು ನನ್ನ ಹತ್ರ ಕೇಳುವಂಥದ್ದೇ ಸ್ವಾಮಿಯಲ್ಲಿ ಮೊಣಕಾಲಾಕಿ ಪ್ರಾರ್ಥಿಸಿ. ಅಮ್ಮ ಹೇಳಿದ್ದು ಒಂದೇ ಒಂದು, ರಾತ್ರಿ ಹಗಲು ನಾನು ಒಂದೇ ಸಲ ಊಟ ಮಾಡ್ತೀನಿ ಬ್ರದರ್, 3 ಹೊತ್ತು ನಾನು ಏನು ತಿನ್ನಲ್ಲ, ನನ್ನ ಮಗ ಬದುಕಿದೆ ಸಾಕು ಅಂತೇಳಿ. ಅದಾದ್ಮೇಲೆ ಅವನು ಆಸ್ಪತ್ರೆ ಸೇರುವಾಗ್ಲೇ ಹೇಳ್ದ, ಒಂದು ಸಲ ಆನಂದ್ ಬ್ರದರ್ನ ಕರೆಸಿ ಅಂತೇಳಿ, ನೀವು ಬಂದಿದ್ದೀರಿ ಅಂತೇಳಿ ಕೈ ಹಿಡ್ಕೊಂಡು ಅಳ್ತಾ ಇದ್ದೆ. ನಾನು ಹೇಳಿದೆ ಬದುಕಿದ್ರೆ ಏನು ಮಾಡ್ತೀರ, ಬದುಕಿದ್ರೆ ಏನು ಮಾಡ್ತೀರಿ? ನಾನು ಬದುಕಿರುವ ದಿನದವರೆಗೂ ಸಾಕ್ಷಿಯಾಗಿ ಇರಲಿಕ್ಕೆ ನಾನು ಹೇಳ್ತೇನೆ, ನಾನು ಸಾಕ್ಷಿ ಪಡಿಸ್ತೇನೆ. ಸರಿ ಹಂಗೆ ಆಗಲಿ ಅಂತೇಳಿ ಪ್ರೇಯರ್ ಮಾಡಿ ಬಂದೆ. ಅದಾದಮೇಲೆ ನಾವೆಲ್ಲ ಬಂದ್ವಿ. ಅದಾದಮೇಲೆ 1 ವಾರ ಡಾಕ್ಟ್ರ್ ಹೇಳಿದರು, ಟ್ರೀಟ್ಮೆಂಟ್ ಕೊಟ್ಟು, ವಾಮಿಟ್ ಮಾಡುವಾಗ ಬ್ಲಡ್, ಅದಾದಮೇಲೆ ಸಡನ್ ಮೂಗಲ್ಲಿ ಬ್ಲಡ್, ಅದಾದಮೇಲೆ ಡ್ರಿಪ್ಸ್ ಹಾಕಿದ್ರು, ಅವನಿಗೆ ಊಟ ಏನೂ ಇಲ್ಲ, ಯೂರಿನ್ ಪಾಸ್ ಆಗುವಾಗ ಬ್ಲಡ್. ಅದಾದಮೇಲೆ ದಿನೇ ದಿನೇ ಏನಾಗ್ತದೋ ಗೊತ್ತಿಲ್ಲ, ICUಯಿಂದ ಅವ್ರನ್ನ ಶಿಫ್ಟ್ ಮಾಡಲಿಲ್ಲ, ICUಯಲ್ಲಿ ಇದ್ದಾನೆ. ಪ್ರಿಯರೇ, ಪ್ರಾರ್ಥನೆ ಶಕ್ತಿ. ನಾವು ಬಂಧಿಸಿ, ನಾವು ಸಹ ಎಲ್ರಿಗೂ ಹೇಳಿದ್ವಿ ಇಂಥ ವ್ಯಕ್ತಿಗಾಗಿ ಪ್ರಾರ್ಥಿಸಿ ಅಂತೇಳಿ.
ಪ್ರಾರ್ಥನೆ, ಆ ಪ್ರಾರ್ಥನೆಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದರೆ, ಅದಾದ ಮೇಲೆ ಅವನಿಗೆ ಕರೆಕ್ಟ್ ಪ್ರಜ್ಞೆ ಬಂದು ಅವ್ರ ತಾಯಿನ ಕೇಳಿದಂತೆ, ಬ್ರದರ್ ಬಂದಿದ್ದಾರಲ್ಲ ನೆನ್ನೆ, ನಾವು ಹೋಗಿದ್ದು 1 ವಾರ ಆಯಿತು. ಅವನು ಕೇಳಿದಂತೆ, ಬ್ರದರ್ ಬಂದಿದ್ರಲ್ಲ, ಹಾಂ, ಬ್ರದರ್ ಜೊತೆ ಫಾದರ್ ಯಾರು ಬಂದಿದ್ರು ಅಂದಂತ. ಬ್ರದರ್ ಜೊತೆ ಫಾದರ್ ಯಾರು ಬಂದಿದ್ರು? ಅವ್ರು ಹೇಳಿದ್ರಂತಿಲ್ಲ, ಫಾದರ್ ಬಂದಿಲ್ಲ, ಬ್ರದರ್ ಮಾತ್ರ ಬಂದರು, ಅವ್ರ ಜೊತೆ 4 ಜನ ಬಂದರು. ಮಮ್ಮಿ, ಬ್ರದರ್ ಜೊತೆ ಫಾದರ್ ಬಂದರು. ಇಲ್ಲ ಕಣೋ, ಫಾದರ್ ಹೆಂಗ್ ಬಂದರು? 4 ಜನ ಬ್ರದರ್ ಬಂದಿದ್ರು, ಫಾದರ್ ಇಲ್ಲ. ಹೋಗ್ ಮಮ್ಮಿ, ಫಾದರ್ ಬಂದರು, ಫಾದರು ನನಗಾಗಿ ಪ್ರೇಯರ್ ಮಾಡಿದ್ರು. ಅದಾದ್ಮೇಲೆ ಜೋಬಿಂದ ತೀರ್ಥ ತೆಗೆದು ನನ್ನ ಮೇಲೆ ಹಾಕಿದ್ದು ನನಗೆ ಜ್ಞಾಪಕ ಇದೆ. ನೀನೇನು ನನಗೆ ಫಾದರ್ ಬಂದು ಪ್ರೇಯರ್ ಮಾಡಿದ್ದು ನಾ ಸುಳ್ಳು ಹೇಳ್ತಾ ಇದ್ದೇನೆ? ತಾಯಿ ಹೇಳಿದಂತೆ, ಹೊರಗಡೆ ನಾಯಿ ತರ ಕಾಯ್ತಿದ್ನಲ್ಲೋ ನಾನು, ಹಗಲು ರಾತ್ರಿ ಇಲ್ಲೇ ಇದ್ದೀನಲ್ಲೋ, ಒಬ್ರು ಯಾರು ನಿನ್ನ ಹತ್ರ ಬಂದು ಫಾದರ್ ಬಂದು ಪ್ರೇಯರ್ ಮಾಡಿಲ್ಲ ಕಣೋ ಅಂತ ಹೇಳಿದ್ರಂತ. ಇಲ್ಲ ಮಮ್ಮಿ, ಫಾದರ್ ಬಂದ್ರು. ಸರಿ ಆಯ್ತಪ್ಪ, ನಾನು ಗೊತ್ತಿಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ನಾವು 4 ಜನ ಹೋಗಿ ಪ್ರಾರ್ಥನೆ ಮಾಡಿ ಹೊರಗೆ ಬರುವಾಗ 5ನೇನಾಗಿ ಯೇಸು ಆ ವ್ಯಕ್ತಿನ ಸಂಧಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪಿಯೋ ಅಯೋಗ್ಯವೋ ಗೊತ್ತಿಲ್ಲ, ಆದರೆ ಪ್ರಾರ್ಥನೆಗೆ ಶಕ್ತಿ ಇದೆ. ನೀನು ಹೋಗುವಂತ ಜಾಗದಲ್ಲಿ ನಾನಿರ್ತೇನೆ ಎಂಬುದಾಗಿ ಪ್ರಮಾಣ ಮಾಡಿದಂತ ಯೇಸು ಆ ರೋಗಿಯನ್ನು ಸಂಧಿಸಿ, ಆ ರೋಗಿಯು ಕಲ್ಲು ಗುಂಡಂಗಿದ್ದಾರೆ, ಈಗ ಬ್ಯಾಂಗ್ಳೂರಲ್ಲಿದ್ದಾರೆ. ಅದಾದ ಮೇಲೆ ಮಾರನೇ ದಿವಸ ಜನರಲ್ ವಾರ್ಡ್, ಅದಾದ್ಮೇಲೆ 2 ದಿವಸ ಅಬ್ಸರ್ವೇಷನ್, ಅದಾದ್ಮೇಲೆ ಡಿಸ್ಚಾರ್ಜ್. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಈ 2 ಕಣ್ಣು ಇಡೀ ದೇಹಕ್ಕೆ ದೀಪ ಆಗ್ಯಾರ. ಪಾಪ ಮಾಡಬೇಡ, ಪಾಪಗಳ ಸಂಬಳ ಮರಣ ಎಂಬುದಾಗಿ. ಕ್ಷಣದ ಸುಖಕ್ಕಾಗಿ ನಿನ್ನ ಶರೀರವನ್ನ ನರಕಕ್ಕೆ, ಆತ್ಮವನ್ನ ನರಕಕ್ಕೆ ಒಪ್ಪಿಸಬೇಡ. ಏಕೆಂದರೆ ಈ ಲೋಕವು ನಶಿಸಿ ಹೋಗುವಂತ ಲೋಕ. ಅದಕ್ಕಾಗಿ ದೇವನ ವಾಕ್ಯ ಹೇಳಿದರೆ, ಓದಿ ಅದೇ ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 25ನೇ ವಾಕ್ಯ ಓದಿ. ನಾನು ಹೇಳುವುದನ್ನು ಕೇಳಿ ಪ್ರಾಣಧಾರಣೆಗೆ ಏನು ಉಣ್ಣುವುದು, ಏನು ಕುಡಿಯುವುದು, ದೇಹ ರಕ್ಷಣೆಗೆ ಏನು ಒದೆಯುವುದು ಎಂದು ಚಿಂತೆ ಮಾಡಬೇಡಿ. ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ದೇಹ ಮೇಲಾದುದಲ್ಲವೇ? ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ಗಮನಿಸಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡುವುದು ಇಡುವುದೂ ಇಲ್ಲ. ಆದರೂ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಪೋಷಿಸುತ್ತಾರೆ. Praise the Lord. Hallelujah. 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 ಇದೋ ನೀವು ಆಕಾಶದ ಪಕ್ಷಿಗಳನ್ನ, ಏನು ಬೇಡ, ನಿಮ್ಮ ಮನೆ ಹತ್ರ ಸಾಕದೇ ಇರ್ತಕ್ಕಂಥ ನಾಯಿಗಳಿದ್ದಾವೆ, ನೀವು ಸಾಕಿಲ್ಲ, ಅದು ಯಾರು ಸಾಕಿಲ್ಲ, ಬೀದಿ ನಾಯಿ. ಯಾವ್ದಾದ್ರು ಸತ್ತೋಗಿದ್ಯಾ? ಹಲೋ, ಸಾಕ ನಾಯಿಗಿಂತಲೂ ಇದು ಬಲಿಷ್ಠವಾಗಿರ್ತದೆ. ಸಾಕ ನಾಯಿಗಿಂತಲೂ ಈ ಬೀದಿ ನಾಯಿಗಳು ಬಲಿಷ್ಠವಾಗಿದೆ. ಅದು ಯಾವತ್ತು ಆ ನಾಯಿಗಳು ಕೆಲ್ಸಕ್ಕೆ ಹೋಗಿಲ್ಲ, ಅದು ಯಾವುದು ಸಂಪಾದನೆ ಮಾಡಲಿಲ್ಲ, ಅದು ಯಾವುದು ಅಡುಗೆ ಮಾಡಲಿಲ್ಲ, ಅದು ಎಲ್ಲೂ ಯಾವ ಓನರ್ ಇಲ್ಲ. ಅದು ಯಾರು ಏನು ಹಾಕಿದ್ರು ಹೋಗಿ ತಿಂತವೆ, ಮಲ್ಕೊಳ್ತವೆ. ಆ ನಾಯಿ ಬದುಕಿದವೆ, ಇನ್ನೂ ಬದುಕಿದವೆ, ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲಿ ನೋಡ್ರು ನಾಯಿಗಳ ಕಾಟ ಜಾಸ್ತಿ, ಹೌದಲ್ಲ? ಅದೇ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳು ಲೋಕದಲ್ಲಿ ದೇವನ ಸೃಷ್ಟಿಯವು. ಆ ದೇವನ ಸೃಷ್ಟಿ ಮಾಡಿದಂಥ ಪ್ರಾಣಿ ಪಕ್ಷಿಗಳು, ಅದಕ್ಕೆ ಊಟ, ವಸತಿ ಎಲ್ಲವೂ ಆತನು ಒದಗಿಸಿರ್ತಕ್ಕಂಥ ದೇವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಿಂತ ಶ್ರೇಷ್ಠವಾದವರು ನೀವಲ್ವೇ? ಅದಕ್ಕಿಂತಲೂ ಶ್ರೇಷ್ಠವಾದವರು. ಹಾಗಾದರೆ ನೀವು ಯಾವ ರೀತಿಯಲ್ಲಿ ನನ್ನನ್ನು ಆರಾಧಿಸ್ತಿದ್ದೀರಿ? ಯಾವ ರೀತಿಯಲ್ಲಿ ನೀವು ನಿಮ್ಮ ವಿಶ್ವಾಸವನ್ನು ಬಲಪಡಿಸಿಕೊಂಡಿದ್ದೀರಿ? 24ನೇ ವಾಕ್ಯ ಓದ್ರಿ. ಯಾರು ಇಬ್ಬರು ಯಜಮಾನರಿಗೆ ಜೀತ ಮಾಡಲಾಗುವುದು? ಯಾರು ಇಬ್ಬರಿಗೆ, 2 ಯಜಮಾನಿಗೆ ಜೀತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಅರ್ಥ ಏನು? ಹಲೋ, ತುಂಬಾ ಮುಖ್ಯವಾದದ್ದು. ಕಾರಣ ಯಾಕೆಂದ್ರೆ ಅನೇಕರು ತಿಳ್ಕೊಳ್ತಾರೆ, ಇಲ್ಲಿ ಪ್ರೇಯರ್ಗೆ ಬರ್ತೀನಿ, ಇಲ್ಲೂ ಪರವಾಗಿಲ್ಲ,
ಅದಾದ್ಮೇಲೆ ಇನ್ನೊಬ್ರು ಹೇಳ್ತಾರೆ ಅಲ್ಲೊಂದು ಪ್ರೇಯರ್ ಇದೆ ಬನ್ರಿ, ಸೋಮವಾರ ಇಲ್ಲಿ, ಬುಧವಾರ ಇನ್ನೊಂದು ಕಡೆ, ಶನಿವಾರ ಇನ್ನೊಂದು ಕಡೆ ಪ್ರೇಯರ್ ಮಾಡ್ತಾರೆ ಬನ್ರಿ. ಹಿಂಗೆ ಹೋಗಿ 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 ಇಲ್ಲಿ ಒಂದು ಬೋಧನೆ, ಅದಾದ್ಮೇಲೆ ಇನ್ನೊಂದು ಕಡೆ ಇನ್ನೊಂದು ರೀತಿಯಾದಂಥ ಬೋಧನೆ ಇರ್ತದೆ, ಇನ್ನೊಂದು ಕಡೆ ಇನ್ನೊಂದು ಈ ರೀತಿಯಾದಂಥ ಬೋಧನೆ ಇರ್ತದೆ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ 10 ಆಜ್ಞೆಯಲ್ಲಿ ಒಂದು ಆಜ್ಞೆ ನಿನ್ನ ತಂದೆ ತಾಯಿಯನ್ನ ಗೌರವಿಸು ಎಂಬುದಾಗಿ. ಕರೆಕ್ಟಾ? ಹಲೋ, ನಿನ್ನ ಎತ್ತ ತಂದೆ ತಾಯಿ, ಜನ್ಮ ಕೊಟ್ಟ ತಂದೆ ತಾಯಿಯನ್ನ ಗೌರವಿಸು. ಈ ಸಭೆಯಲ್ಲಿ ಗೌರವ ಇದೆ. ನಮ್ಮ ಬಾಯಲ್ಲಿ ಯಾವಾಗಲೂ ದೇವರ ತಾಯಿ ಹಾಗೂ ಸಂತರು, ರಕ್ತಸಾಕ್ಷಿಗಳು ಹಾಗೂ ಪರಿಶುದ್ಧವಾದಂಥ ಸಭೆ ಎಂಬುದಾಗಿ. ಇನ್ನೊಂದು ಬೋಧಕ ಹೇಳ್ತಾನೆ, ಯಾವ ಕಾರಣಕ್ಕೂ ದೇವರ ತಾಯಿ ಅದು ಪೂಜಿಸಬೇಡ, ಅದಕ್ಕೆ ಗೌರವ ಕೊಡಬೇಡ, ಏಕೆಂದರೆ ಅದು ಸೈತಾನನೋ. ಜಪಸರ ಕಿತ್ತಾಕು, ಜಪಸರ ಹಾಕ್ಬೇಡ, ಜಪಸರ ನಮೋ ಮರಿಯ ಪ್ರಾರ್ಥನೆ ಹೇಳ್ಬೇಡ, ಅದು ಸೈತಾನಿನ ಕತ್ತಲ್ಲಿ ಇದೆ, ಅದು ಹಾಕ್ಬೇಡ. ದೇವರು ಯೇಸು ಕ್ರಿಸ್ತನ ಲೋಕದಲ್ಲಿ ಜನನ ಆಗುವಾಗ ಪ್ರಧಾನ ದೇವದೂತರಾದಂಥ ಯಾರು ಬಂದದ್ದು? ಗೇಬ್ರಿಯಲ್ ದೂತನು ಆ ಯೇಸು ಕ್ರಿಸ್ತನ ಜನನದ ವಿಷಯವನ್ನು ತಂದು ಯೇಸು ಕ್ರಿಸ್ತನು ಹುಟ್ಟುವಂತ ಆ ಗರ್ಭವನ್ನು ತಾಳುವಂತ ಮರಿಯಳ ಮುಂದೆ ಬಂದು, ಸ್ತ್ರೀಯೇ ನೀನು ಧನ್ಯಳು, ನಿನ್ನ ಉದರದ ಫಲವು ಧನ್ಯಳು, ನೀನು ಸರ್ವ ಜನಾಂಗಕ್ಕೆ ಇದು ಆಶೀರ್ವಾದವನ್ನು ತಂದುಕೊಡುವಳು ಎಂಬುದಾಗಿ ಪರಲೋಕದಿಂದ ಯೇಸು ಕ್ರಿಸ್ತನ ಜನನವನ್ನ ತಂದೆಯಾದಂಥ ದೇವನು ಈ ದೂತನ ಮೂಲಕ ಹೇಳಿ ಕಳಿಸಿದನ್ನ ಈ ದೂತರು ಬಂದು ತಿಳಿಸಿದಂತ ಮಂಗಳ ವಾರ್ತೆಯನ್ನ ನೀನು ಹೇಳ್ಬೇಡ ಅಂತ ಹೇಳಿದ್ರೆ ಅದು ಎಂತ ಸಭೆ ಅದು?